ಆನೇಕಲ್ನ ತಾಲೂಕು ಕಚೇರಿ ಮುಂದೆ ಇವತ್ತು ರಣರಂಗವೇ ಸೃಷ್ಟಿಯಾಗಿತ್ತು. ಏನಾಯ್ತು, ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಈ ಕುರಿತ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಕೆಐಎಡಿಬಿ ಭೂ ಸ್ವಾಧೀನ ವಿರೋಧಿಸಿ ಪ್ರತಿಭಟನೆ. ಆನೇಕಲ್ ಪಟ್ಟಣದಲ್ಲಿ ಸಿಡಿದೆದ್ದ ಅನ್ನದಾತರು. ಆನೇಕಲ್ ತಾಲೂಕು ಕಚೇರಿ ರೈತರ ಮುತ್ತಿಗೆ. ಹೌದು, ಹೀಗೆ ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ಅನ್ನದಾತರು ಸಿಡಿದೆದ್ದಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಎಂದು ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಜೊತೆಗೆ ಸರ್ಕಾರ ಹಾಗೂ ಕೆಐಎಡಿಬಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಇನ್ನು ತಾಲೂಕಿನಲ್ಲಿ ಈಗಾಗಲೇ 5ಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳಿದ್ರು. ಇದೀಗ ಸ್ವಿಫ್ಟ್ ಸಿಟಿ ಹೆಸರಲ್ಲಿ ಟೆಕ್ ಪಾರ್ಕ್ ನಿರ್ಮಾಣಕ್ಕಾಗಿ 3 ಹಂತದಲ್ಲಿ 2,000 ಎಕರೆ ಜಮೀನುಗಳಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಇದರಿಂದ ರೊಚ್ಚಿಗೆದ್ದ ಅನ್ನದಾತರು ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಪೊಲೀಸರು ಹಾಕಿದ್ದ ಬ್ಯಾರಿಕೇಡ್ಗಳನ್ನು ತಳ್ಳಿ ಕಚೇರಿ ಒಳಗೆ ನುಗ್ಗಿ ಹೈಡ್ರಾಮವನ್ನೇ ಕ್ರಿಯೇಟ್ ಮಾಡಿದ್ರು. ಈಗ ನಾವು ಅವರು ಕೊಡಲ್ಲ, ಅವ್ರು ಬಿಡಲ್ಲ ಅಂದ್ರೆ ಅವ್ರು ಯಾರು ಬಿಡೋದಕ್ಕೆ? ನಮ್ಮ ಅಪ್ಪನ ಜಮೀನು, ನಮ್ಮ ತಾತನ ಜಮೀನು. ಎಷ್ಟೇ ಕಷ್ಟ ಬಂದ್ರು ನಾವು ಕಷ್ಟಪಟ್ಟು ಉಳುಮೆ ಮಾಡಿ ನಮ್ಮ ಅಪ್ಪ ಅಮ್ಮ ಅಂದಿರು ನಮ್ಮನ್ನ ಬೆಳೆಸಿದ್ದಾರೆ, ನಮ್ಗೆ ಮದ್ವೆ ಮಾಡಿದ್ದಾರೆ. ಇದು ನಮ್ಮ ತಾಕತ್ತು. ಇವತ್ತು ಯಾವುದೇ ರಾಜಕಾರಣಿ ಇಲ್ಲ ಅಂದ್ರೆ ದೇಶ ನಡೆಯುತ್ತೆ. ನೀವು ಹೇಳಿ, ರೈತ ಇಲ್ಲ ಅಂದ್ರೆ ದೇಶ ನಡೀಲಿಕ್ಕೆ ಆಗುತ್ತಾ? ರೈತನ ತಂಟೆಗೆ ಬಂದ್ರೆ ಇವತ್ತು ಏನ್ ನೋಡ್ತಿದ್ದೀರಾ? ನಮ್ಮ ತಾಯಂದಿರ ಒಗ್ಗಟ್ಟು. ಗಂಡಸರು ಬರಲ್ಲ, ಹೆಂಗಸರು ಬರ್ತೀವಿ ಹೊರಗಡೆಗೆ. ಮನೆಯಿಂದ ಒಬ್ಬೊಬ್ಬರು ತಾಯಂದಿರು ಬರ್ತಾರೆ. ತಡಿಲಿಕ್ಕೆ ಆಗುತ್ತೆ ಅವ್ರ ಕೈಯಲ್ಲಿ? ಆಗಲ್ಲ. ನಾವು ಭೂಮಿ ಕೊಡಲ್ಲ. ನಮ್ಮಲ್ಲಿ ಏನು ಅವರು ಬರಡು ಭೂಮಿ ಅಂತ ಬರ್ತಿದಾರಲ್ವಾ, ಅದನ್ನ ತೆಗಿಬೇಕು. ಒಂದು ಕಾಲದಲ್ಲಿ ಆನೇಕಲ್ ತಾಲೂಕು ರಾಜ್ಯದಲ್ಲೇ ಅತಿ ಹೆಚ್ಚು ರಾಗಿ ಬೆಳೆಯುವ ಕಣಜವಾಗಿತ್ತು. ಆದ್ರೀಗ ಇದೊಂದು ಕಾಂಕ್ರೀಟ್ ಕಾಡಾಗಿದೆ. ಕೆಎಚ್ಬಿ ವಸತಿ ಬಡಾವಣೆಗಳ ಹೆಸರಲ್ಲಿ ಸಾವಿರಾರು ಎಕರೆ ಸ್ವಾಧೀನಪಡಿಸಿಕೊಂಡಿದ್ರು. ಅಳಿದುಳಿದ ತುಂಡು ಭೂಮಿಗಳನ್ನ ಸ್ವಾಧೀನಕ್ಕೆ ಮುಂದಾಗಿರೋದಕ್ಕೆ ಸಿಡಿದೆದ್ರು. ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ಮತ್ತು ರೈತರ ನಡುವೆ ಜಟಾಪಟಿ ನಡೆಯಿತು. ಸರ್ಕಾರದ ಭೂ ಸ್ವಾಧೀನ ನಡೆಗೆ ರೈತ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ದೇನು ಫಲವತ್ತತೆ ಇಲ್ಲದೆ ಇರೋ ಭೂಮಿನ ಬನ್ನಿ ನೋಡಿ. 1 ಎಕರೆ ಎಲ್ಲಾದ್ರೂ ಖಾಲಿ ಇದ್ರೆ ಹೇಳಿ. ಮೇನ್ ಹಂದೇನಲ್ಲಿ ರೇಷ್ಮೆ ಬೆಳೀತಾ ಇದೀವಿ. ಯಾವ ರೇಷ್ಮೆ? ಬಿತ್ತನೆಗೂಡು. ಎಷ್ಟು ಎಕರೆ ಗ್ರೀನ್ ಹೌಸ್ ಇದೆ, ಬಂದ್ ನೋಡಿ. ತೋಟಗಾರಿಕೆ ಬೆಳೆಗಳು, ಹೂವು, ಹಣ್ಣು, ತರಕಾರಿಗಳು, ಸೊಪ್ಪು ಎಲ್ಲ ಬೆಳೀತಾ ಇದೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್, ಹಸುಗಳಿದೆ, ಕೋಳಿ ಶೆಡ್ಗಳಿದೆ, ಹಂದಿ ಶೆಡ್ಗಳಿದೆ, ರಾಗಿ ಬೆಳೀತಾ ಇದೀವಿ. ಎಲ್ಲೂ ಖಾಲಿ ಇಲ್ಲ. ಬಂಜರು ಭೂಮಿ ಅಂತ ಮೆನ್ಷನ್ ಮಾಡಿ ಕೆಐಡಿಬಿ ಅವರು ಅಕ್ವಿಸಿಷನ್ಗೆ ಹೊರಡಿಸಿದ್ದಾರೆ. ಇವ್ರಿಗೆ ಇಷ್ಟ ಬಂದಂಗೆ ಕಳ್ಸೋದಕ್ಕೆ ನಾವೇನ್ ನಮ್ ಜಮೀನನ್ನ ಏನ್ ಅನ್ಕೊಂಡಿದ್ದಾರೆ? ಬಂಜರು ಭೂಮಿ ಆಗಿದ್ರೆ ನಾವೇ ಕೊಡ್ತೀವಿ, ಕೈಗಾರಿಕೆ ಮಾಡ್ಲಿ. ಏನ್ ಅನ್ಕೊಂಡಿದ್ದಾರೆ? ಕೈಗಾರಿಕೆ ಮಾಡಿ ಅಭಿವೃದ್ಧಿ ಮಾಡಿ ಜಾಬ್ ಕೊಡ್ತೀವಿ ಅನ್ಕೊಂಡಿದಾರ? ಬಂದು ನೋಡ್ಲಿ, ನಮ್ಮೂರಲ್ಲಿ ಒಂದೊಂದು ತೋಟಗಳಲ್ಲಿ 1 ಎಕರೆಗೆ 10 ಜನ ಕೊಡ್ತಾ ಇದೀವಿ ಕೆಲಸ. ಒಟ್ಟಿನಲ್ಲಿ ಆನೇಕಲ್ ಭೂ ಸ್ವಾಧೀನದ ನೋಟಿಸ್ ರೈತನನ್ನ ಕೆರಳಿಸಿದೆ. ಸರ್ಕಾರವೇನಾದ್ರೂ ಅನ್ನದಾತನ ಸಮಸ್ಯೆ ಆಲಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ಸಂದೇಶ ನೀಡಿದ್ದಾರೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.